ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ನಿಮ್ಮ ಜೊತೆ ನಾವು ಟ್ರಿಪ್ ಹೋಗಿರೋ ವ್ಲಾಗನ್ನು ಶೇರ್ ಮಾಡಿದ್ದೆ. ಇವತ್ತು ಅದರ ಕಂಟಿನ್ಯೂಯೇಷನನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಇವಾಗ ತಯಾರಿ ಮಾಡ್ತಾ ಇದ್ದೇವೆ ವಾಟರ್ಫಾಲ್ಸ್ ನೋಡಲಿಕ್ಕೆ. ಇನ್ನು ವಾಟರ್ಫಾಲ್ಸ್ ನೋಡಲಿಕ್ಕೆ ನಾವು ಈ ಥರದ ಒಂದು ವೆಹಿಕಲಲ್ಲಿ ಹೋಗ್ತಾ ಇದ್ದೇವೆ. ಮಕ್ಕಳು ಹೋಗ್ಲಿಕ್ಕೇನು ಎಕ್ಸೈಟ್ ಆಗಿದ್ದಾರೆ. ಬನ್ನಿ ನೋಡೋಣ ರೈಡ್ ಹೇಗಾಗ್ತದೆ ಅಂತ. ನೋಡಿ, ಎಲ್ಲರೂ ಓಪನ್ ಜೀಪಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೇವೆ. ಈ ಥರದ ಎಕ್ಸ್ಪೀರಿಯನ್ಸ್ ನಾವೀಗ ಮಾಡ್ತಾ ಇರೋದು ಇದೇ ಮೊದಲನೇ ಸಲ. ಮಕ್ಕಳಿಗೆ ಸ್ವಲ್ಪ ಹೆದರಿಕೆನೂ ಆಗಿದೆ, ಆದರೂ ಕೂಡ ಗಮ್ಮತ್ತು ಕೂಡ ಮಾಡ್ತಾ ಇದ್ದಾರೆ. ಬೊಬ್ಬೆ ಎಲ್ಲ ಹೊಡಿತಾ ಇದ್ದಾರೆ. ಅಂಶು ನೋಡಿ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ರೈಡ್ ಮುಗಿಸಿ ನಾವು ಈ ಗುಡ್ಡದ ನಡುವಲ್ಲಿ ಒಂದು ಕಡೆ ಇಳಿದು ಇವಾಗ ವಾಟರ್ಫಾಲ್ಸ್ ಕಡೆಗೆ ನಡೀತಾ ಹೋಗ್ತಾ ಇದ್ದೇವೆ. ತುಂಬ ನಡಿಲಿಕ್ಕೇನೂ ಇಲ್ಲ, ಸ್ವಲ್ಪನೇ ಇವಾಗ ಇಲ್ಲಿಂದ ಕೆಳಗಿಳಿದ್ರೆ ನಾವು ವಾಟರ್ಫಾಲ್ಸ್ ರೀಚ್ ಆಗ್ತೇವೆ. ಸ್ವಲ್ಪ ಮಳೆ ಬಂದ ಕಾರಣ ಹಾಗೂ ಸ್ವಲ್ಪ ಸಂಜೆ ಆಗ್ತಾ ಇದ್ದ ಕಾರಣ ಸ್ವಲ್ಪ ಕತ್ಲೆ ಅನಿಸ್ತಾ ಇದೆ. ಮಕ್ಕಳಿಗೆಲ್ಲ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಹೊಸತೆ. ಹಾಗಾಗಿಯೇ ನನ್ನ ಹಸ್ಬೆಂಡ್ ಇವರನ್ನು ಈ ಥರದ ಒಂದು ರಿಸಾರ್ಟಿಗೆ ಕರ್ಕೊಂಡು ಬಂದಿರೋದು. ನಾವೆಲ್ಲ ಮುಂಚೆ ನಮ್ಮ ಕಾಲೇಜ್ ಡೇಸಲ್ಲಿ ಈ ಥರದ ಪಿಕ್ನಿಕ್ ಆಗಲಿ ಟ್ರಿಪ್ ಆಗಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಆದರೆ ಇತ್ತೀಚೆಗೆ ಮಕ್ಕಳಿಗೆ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ತುಂಬಾ ಕಡಿಮೆ. ಹಾಗಾಗಿ ಅವರು ಕೂಡ ಇದನ್ನು ಎಂಜಾಯ್ ಮಾಡಲಿ ಅಂತ ಹೇಳಿ ನಾವಿವಾಗ ಇಲ್ಲಿ ವಾಟರ್ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಸಪೂರ ರೋಡ್ ಆಗಿರೋ ಕಾರಣ ಮೆಲ್ಲನೆ ಹೋಗ್ತಾ ಇದ್ದೇವೆ. ಮಕ್ಕಳು ಹೆದರ್ತಾ ಇದ್ದಾರೆ, ಅಂದರೆ ಈ ಥರ ಹೋಗಿ ಎಲ್ಲ ಅಭ್ಯಾಸ ಇಲ್ಲಲ್ಲ ಅವರಿಗೆ. ಆ್ಯಕ್ಚುಲಿ ನಮ್ಮ ಮಕ್ಕಳು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಕೆಲವೊಂದು ಮೊಮೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಮಿಸ್ ಮಾಡ್ತಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ನಾವಿದ್ದ ಹಾಗೆ ಅಂತೂ ಇಲ್ಲವೇ ಇಲ್ಲ ಅಲ್ವಾ. ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆ ವಾಟರ್ಫಾಲ್ಸ್. ಬನ್ನಿ ನಾವು ಅಲ್ಲಿಗೆ ಹೋಗೋಣ. ಮಳೆಗಾಲ ಬಂತು ಅಂತ ಹೇಳಿದರೆ ಇಲ್ಲಿ ಹೋಗಲಿಕ್ಕೆ ತುಂಬಾ ಕಷ್ಟ ಇರಬಹುದು. ಯಾಕಂದರೆ ನೀರಿನ ರಭಸ ಕೂಡ ಜಾಸ್ತಿ ಇರ್ತದೆ. ಅದಲ್ಲದೆ ಕಾಡಾದ ಕಾರಣ ಲೀಚಸ್ ಇರುವಂಥ ಚಾನ್ಸಸ್ ತುಂಬಾ ಜಾಸ್ತಿ. ಫೈನಲಿ ನಾವು ನೋಡಿ ವಾಟರ್ಫಾಲ್ಸ್ನ ಕೆಳಗಡೆನೇ ಇದ್ದೇವೆ. ವಾಟರ್ಫಾಲ್ಸಲ್ಲಿ ತುಂಬ ಏನೂ ನೀರಿಲ್ಲ, ಹಾಗಾಗಿ ವಾಟರ್ಫಾಲ್ಸ್ನ ಕೆಳಗಡೆವರೆಗೂ ಹೋಗಬಹುದು. ಸೊ ಎಲ್ಲರೂ ನೀರಿಗಿಳಿದು ವಾಟರ್ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದಾರೆ. ನೀರು ಕೂಡ ತುಂಬ ಕೋಲ್ಡ್ ಆಗಿದೆ. ಅಂಶು ನೀರು ನೋಡಿಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀಗೆ ನಾವು ಈ ವಾಟರ್ಫಾಲ್ಸಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲನೂ ಶೂಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನೀರಿದ್ದ ಕಾರಣ ಸ್ವಲ್ಪ ಕ್ಯಾಮರಾ ಜಾಗ್ರತೆ ಬೇಕೇ ಬೇಕು. ಇನ್ನೂ ಒಂದು ವಾಟರ್ಫಾಲ್ಸಲ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸನ್ನು ತಗೊಂಡು ನಾವು ಮತ್ತೆ ನಮ್ಮ ವ್ಯಾನ್ ಕಡೆಗೆ ಹೊರಡ್ತಾ ಇದ್ದೇವೆ. ಸ್ವಲ್ಪ ಕತ್ಲೆ ಆದ ಕಾರಣ ನಾವು ಟ್ರೆಕ್ಕಿಂಗನ್ನು ಕೂಡ ಸ್ಕಿಪ್ ಮಾಡಿದ್ವಿ. ಹಾಗಾಗಿ ವಾಟರ್ಫಾಲ್ಸಿಂದ ಸೀದಾ ಬಂದು ನಾವಿವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ. ಸುಮಾರು ಸಂಜೆ ಸಮಯ ನೋಡಿ, ಇವರು ಕ್ಯಾಂಪ್ ಫೈರ್ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನ್ನ ಪಪ್ಪನಿಗಂತೂ ಇವಾಗ ಚಳಿ ಆಗ್ತಾಯಿದೆ ಅಂಥೇಳಿ ಸ್ವೆಟರೆಲ್ಲ ಹಾಕಿಬಿಟ್ಟು ಕೂತಿದ್ದಾರೆ. ಆದರೆ ಮಕ್ಕಳು ಈವನ್ ಚಳಿ ಇದ್ದರೂ ಕೂಡ ಈ ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿ ನೀರಲ್ಲಿ ಆಡ್ತಾ ಇದ್ದಾರೆ. ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಾಯಿತು ಗೊತ್ತಾ, ನಾವು ಬರ್ತಾ ಮೋಸ್ಟ್ಲಿ ನಮ್ಮ ಈ ಟಿಪ್ಪರ್ ಗಾಡಿ ಇದೆಯಲ್ಲ ಅದಕ್ಕೆ ಎಲ್ಲಿಯೋ ಮರದ ಎಲೆಗಳೆಲ್ಲೋ ತಾಗಿದೆ. ಹಾಗಾಗಿ ಯಾವುದೋ ಒಂದು ಜೇನ್ನೊಣದಂಥ ಒಂದು ಕೀಟ ನಮ್ಮನ್ನು ಅಟಿಸ್ಕೊಂಡು ಬಂತು. ಅದನ್ನು ಓಡಿಸೋದ್ರಲ್ಲೇ ನಾವು ಸುಸ್ತಾಗೋದ್ವಿ. ಬಟ್ ಗಮ್ಮತ್ತಂತೂ ಆಯಿತು. ಯಾಕಂತೇಳಿದರೆ ನಮ್ಗೆ ಯಾವತ್ತು ಜೇನ್ನೊಣ ಎಲ್ಲ ಓಡಿಸ್ಕೊಂಬರೋದೆಲ್ಲ ಗೊತ್ತೇ ಇರಲಿಲ್ಲ. ಇನ್ನು ಇಲ್ಲಿ ನೋಡಿ ನಾವೆಲ್ಲರೂ ರಿಲ್ಯಾಕ್ಸ್ ಆಗ್ತಾಯಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ನನ್ನ ತಂಗಿಯದು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ರಾತ್ರಿ ಆಗ್ತಾ ಇದ್ದಾಗೆ ಆ್ಯಕ್ಚುಲಿ ಇಲ್ಲಿ ಮಳೆ ಬಂತು, ಹಾಗಾಗಿ ನಮಗೆ ಕ್ಯಾಂಪ್ ಫೈರ್ ಕೂಡ ಮಿಸ್ ಆಯಿತು. ಬಟ್ ನೋಡಿ ಎಷ್ಟೊಂದು ಫಾಗ್ ಇದೆ ಗೊತ್ತಾ. ಆ್ಯಕ್ಚುಲಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು, ಬಟ್ ಸಡನ್ನಾಗಿ ತುಂಬಾ ಫಾಗ್ ಬಂದ ಕಾರಣ ಫುಲ್ ಈ ವಾತಾವರಣ ಒಂದು ಮಸ್ಕಾಯಿತು. ಇದು ಸಮಯ ಒಂದು ಅರೌಂಡ್ 9:30 10 ಆಗಿರಬಹುದು. ನಾವೆಲ್ಲ ಊಟ ಮಾಡಿ ರೂಮಲ್ಲಿದ್ವಿ. ಇನ್ನು ನೆಕ್ಸ್ಟ್ ಡೇ ನಾವೆಲ್ಲೂ ಸೈಟ್ ವಿಸಿಟಿಗೆ ಹೋಗಲಿಲ್ಲ, ಜಸ್ಟ್ ಸಿಂಪ್ಲಿ ರಿಲ್ಯಾಕ್ಸ್ ಮಾಡಿದ್ವಿ. ಈ ಬ್ಯೂಟಿಫುಲ್ ಮಾರ್ನಿಂಗನ್ನು ನಾವು ಇವಾಗ ಎಂಜಾಯ್ ಮಾಡ್ತಾ ಇದ್ದೇವೆ. ನಿನ್ನೆ ಸಂಜೆ ಆದ ಕಾರಣ ಹಾಗೂ ಮಧ್ಯಾಹ್ನ ಆದ ಕಾರಣ ಸ್ವಲ್ಪ ಮೋಡ ಕವಿದಿತ್ತು. ಇವಾಗ ನೋಡಿ ನಿನ್ನೆ ಮಳೆಲ್ಲ ಬಂದ ಮೇಲೆ ಆಕಾಶ ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ನಾವೀಗ ಒಂದು ಕಾರ್ನರಲ್ಲಿ ಈ ಬೆಟ್ಟ ಗುಡ್ಡಗಳನ್ನೆಲ್ಲ ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ದೇವೆ. ಇನ್ನು ಈ ರಿಸಾರ್ಟಿಗೆ ಕೂಡ ನಾನು ಒಂದು ರೌಂಡ್ ಹಾಕಿ ನಿಮಗೆ ಈ ರಿಸಾರ್ಟನ್ನು ಕೂಡ ತೋರಿಸ್ತೇನೆ. ದೂರದಲ್ಲಿ ನೋಡಿ ಬೆಟ್ಟಗಳ ನಡುವೆ ಈ ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸೀನರಿ ಇದು. ಇನ್ನು ಕಾರ್ನರಲ್ಲಿ ನೋಡಿ ಒಂದು ಬೆಂಚ್ ಹಾಕಿದ್ದಾರೆ. ಇಲ್ಲಿ ನೀವು ಕೂತ್ಕೊಂಡು ಆರಾಮಾಗಿ ಸುಮ್ಮನೆ ಕೂತ್ಕೊಂಡು ಈ ಪ್ರಕೃತಿಯ ಈ ಒಂದು ಸುಂದರವಾಗಿರೋ ಒಂದು ದೃಶ್ಯವನ್ನು ನೋಡಿ ಆನಂದಿಸಬಹುದು. ನನಗೆ ಕೆಲವೊಮ್ಮೆ ಅನಿಸ್ತದೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಕಿರಿಕಿರಿ ಇಲ್ಲ, ಆರಾಮಾಗಿ ಸುಮ್ಮನೆ ಇದ್ಬಿಟ್ಟು ಈ ಥರ ಒಂದು ಕಾರ್ನರಲ್ಲಿ ಒಂದು
ಶಾಂತವಾದ ಪ್ಲೇಸಲ್ಲಿ ಕೂತ್ಕೊಂಡು ಈ ಥರ ಪ್ರಕೃತಿಯನ್ನು ನೋಡ್ತಾ ಕೂತ್ಕೊಳ್ಳೋಣ ಅಂತ. ಬನ್ನಿ ನಾವು ರಿಸಾರ್ಟಿಗೆ ಒಂದು ರೌಂಡ್ ಹಾಕಿ ಬರೋಣ. ಇಲ್ಲಿ ತುಂಬಾ ಗಾರ್ಡನ್ ಎಲ್ಲ ಮಾಡಿದ್ದಾರೆ, ವೆರೈಟಿಯ ಫ್ಲವರ್ಸ್ ಎಲ್ಲ ಇದೆ. ಇನ್ನು ಈ ಕಡೆ ನೋಡಿ, ಇದು ಫುಲ್ ಏನು ಕಾಣಿಸ್ತಾ ಇದೆ ಅಲ್ಲ, ಇದು ಪುದೀನ ಗಿಡ. ಯಾರಿಗೂ ಗೊತ್ತಾಗಿಲ್ಲ, ಏನೋ ಹುಲ್ಲು ಬೆಳೆದಿದ್ದೀರ ಅಂತ ಎನ್ಸ್ಕೊಂಡ್ರು. ಸೊ ಬಟ್ ಇದು ಫುಲ್ ನೋಡಿ ಈ ಪುದೀನ ಇದೆ. ಇವರು ಇಲ್ಲಿ ಅಡುಗೆಗೆ ಇಲ್ಲಿಂದಲೇ ಪುದೀನ ಯೂಸ್ ಮಾಡ್ತಾರೆ ಅನಿಸ್ತದೆ. ಇನ್ನು ಕೂಲಾದ ಪ್ಲೇಸ್ ಅಲ್ಲ, ಯಾವುದೇ ಗಿಡಗಳು ಚೆನ್ನಾಗೇ ಬೆಳೀತದೆ. ನಮ್ಮ ಊರಿನಾಗೆ ಅಲ್ಲ, ಅಲ್ಲಿ ಬಿಸಿಲಿದ್ರೆ ಕೆಲವು ಗಿಡಗಳಂತೂ ಬಾಡಿಯೇ ಹೋಗ್ತದೆ. ತುಂಬ ವೆರೈಟಿಯ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸಕಲೆಂಟ್ಸ್ ಇರ್ಬೋದು ಅಥವಾ ಗುಲಾಬಿ ಗಿಡ ಇರ್ಬೋದು, ಎಲ್ಲನೂ ಚೆನ್ನಾಗಿ ಬೆಳೆದಿದೆ. ಐ ಥಿಂಕ್ ಇವ್ರು ಸ್ವಲ್ಪ ಮೇಂಟೈನ್ ಮಾಡಬೇಕಿತ್ತೇನೋ, ಯಾಕಂತ ಹೇಳಿದರೆ ಇವಾಗ ಮಳೆ ಬರ್ತಾ ಇದೆಯಲ್ಲ, ಆದ ಕಾರಣ ಕೆಲವು ಕಡೆ ಎಲ್ಲ ಹುಲ್ಲುಗಳು ಬೆಳೆದಿದ್ದಾವೆ. ಇನ್ನು ಇಲ್ಲಿ ಸಣ್ಣ ಸಣ್ಣ ಪಾಂಡ್ ಮಾಡಿದ್ದಾರೆ, ಇದರಲ್ಲಿ ವೆರೈಟಿಯ ಈ ಅಕ್ವಾಟಿಕ್ ಪ್ಲಾಂಟ್ಸನ್ನು ಹಾಕಿದ್ದಾರೆ. ಇಲ್ಲಿ ಒಂದು ಮಾನ್ಸ್ಟರ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಹೀಗೆ ಒಂದು ರೌಂಡ್ ಹಾಕಿದ ನಂತರ ನಾವು ಇವಾಗ ಟಿಫಿನ್ ಮಾಡ್ತಾ ಇದ್ವಿ. ಬೆಳಗ್ಗೆ ಕಡುಬು, ಚಟ್ನಿ ಹಾಗೂ ದಾಲ್ ಇದೆ. ಇದನ್ನೆಲ್ಲ ನಾವಿವಾಗ ತಿಂತಾ ಇದ್ದೇವೆ. ವೀಕೆಂಡ್ ಆದ ಕಾರಣ ಹೋಮ್ ಸ್ಟೇ ಅಂತೂ ಫುಲ್ಲಾಗಿತ್ತು. ನೀವು ತುಂಬ ಜನನ ಆಚೀಚೆ ಓಡಾಡೋದು ನೋಡ್ತಾ ಇರಬಹುದು. ಇನ್ನು ಮಧ್ಯಾಹ್ನ ಆಗ್ತಾ ಇದ್ದಾಗೆ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಕೀಯನ್ನು ಹ್ಯಾಂಡ್ ಓವರ್ ಮಾಡಿ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೇವೆ. ಇನ್ನು ಹೋಗ್ತಾ ನಾವು ಹೊರನಾಡು ದೇವಸ್ಥಾನ ಕೂಡ ವಿಸಿಟ್ ಮಾಡಿ ಹೋದೆವು. ಆ್ಯಕ್ಚುಲಿ ಅದು ನಮ್ಮ ಟ್ರಿಪ್ನ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಸಡನ್ಲಿ ನಾವು ಪ್ಲ್ಯಾನ್ ಮಾಡಿ ಅಲ್ಲಿ ಕೂಡ ವಿಸಿಟ್ ಮಾಡಿ ಹೋದೆವು. ಇನ್ನು ದೇವಸ್ಥಾನದ ವಿಡಿಯೋ ಅಂತೂ ಖಂಡಿತವಾಗಿಯೂ ನಮಗೆ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೇನೆ. ಈ ಥರ ನಾವು ನಮ್ಮ ಈ ಒಂದು ಸಣ್ಣ ಒಂದು ಟ್ರಿಪ್ಪನ್ನು ಎಂಜಾಯ್ ಮಾಡಿದೆವು. ನಾವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರುವಂಥ ಯಾವುದೇ ಮೊಮೆಂಟ್ ಇರಲಿ, ಅದು ಖಂಡಿತವಾಗಿಯೂ ನಮಗೆ ನೆನಪಿರ್ತದೆ. ಆದರೂ ಅದು ಒಂದು ಈ ವಿಡಿಯೋದಲ್ಲಿ ಈ ಥರ ಒಂದು ನಾವು ಸೆರೆ ಹಿಡಿದ್ರೆ ಅದನ್ನು ಯಾವತ್ತೂ ಬೇಕು, ಯಾವಾಗ ಬೇಕು ಅದನ್ನು ನೋಡ್ಕೋಬೋದು. ಅದನ್ನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೇನೆ. ನಿಮ್ಮೆಲ್ಲರನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.